ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಬಂದುಬಿಟ್ಟು ಪನ್ನೀರ್. ಕೇವಲ 2 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು, ಈಸಿಯಾಗಿ ಮನೆಯಲ್ಲೇ ನಾವು ಪನ್ನೀರನ್ನ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸಷ್ಟು ಹಾಲು ಮತ್ತು 2 ಸ್ಪೂನಷ್ಟು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ನಾನು ಹಾಲು ತೊಗೊಂಡಿರೋ ಮೆಜರ್ಮೆಂಟ್ ಬಂದುಬಿಟ್ಟು ನಾರ್ಮಲಿ ಮನೇಲಿ ನೀರು ಕುಡಿಯೋಂಥ ಗ್ಲಾಸಸ್ ಇರುತ್ತಲ್ಲ ಆ ಗ್ಲಾಸಲ್ಲಿ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಅದೇ ಪಾತ್ರೆಗೆ ನಾನು 2 ಗ್ಲಾಸಷ್ಟು ಹಾಲು ತೊಗೊಂಡಿರ್ತೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಪೂರ್ತಿ 2 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡ್ಮೇಲೆ ನಾವು ಹಾಲನ್ನ ನೀಟಾಗಿ ಕಾಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಾಲು ಬರ್ತಾಯಿದೆ. ಈ ಸಮಯದಲ್ಲಿ ನಾವು ಏನು ತೊಗೊಂಡಿರ್ತೀವಲ್ಲ 2 ಸ್ಪೂನಷ್ಟು ನಿಂಬೆಹಣ್ಣು ರಸ ಅದು ಹಾಕ್ಕೋಬೇಕಾಗತ್ತೆ. ನಿಂಬೆಹಣ್ಣು ರಸ ಹಾಕ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೀರು ಮತ್ತು ಹಾಲಿನ ಅಂಶ ಎಷ್ಟು ಚೆನ್ನಾಗಿ ಬೇರೆ ಆಗಿದೆ ಅಂತ. ನಾವಿವಾಗ ಹಾಲಿನ ಅಂಶನೂ ನೀರಿನ ಅಂಶನೂ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ಮೇಲೆ ಹಿಟ್ಟು ಜಲಿಸುವ ಜರಡಿನ ಇಟ್ಕೊಂಡಿದ್ದೀನಿ. ಆ ಜರಡಿ ಒಳಗಡೆ ನಾವಿವಾಗ ಹಾಲಿನ ಮಿಶ್ರಣನ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಪನ್ನೀರ್ ಮಿಶ್ರಣನ ಒಂದು 2 ಸತಿ ಇಲ್ಲ 1 ಸತಿ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಾದಮೇಲೆ ಒಂದು ಬೌಲಿಗೆ ಬಟ್ಟೆನ ಹಾಸ್ಕೊಳ್ಳಿ. ನಾನಿಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಯೂಶಲಾಗಿ ನಮ್ಮ ಮನೇಲಿ ರೊಟ್ಟಿಗೆ ನೀರು ಹಚ್ಚೋದಕ್ಕೆ ಇಟ್ಕೊಂಡಿರೋಂಥ ಬಟ್ಟೆನ ತೊಗೊಂಡಿದ್ದೀನಿ. ಪನ್ನೀರ್ ಮಿಶ್ರಣನ ಆ ಬಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ಮಿಶ್ರಣ ಎಲ್ಲ ಹಾಕ್ಕೊಂಡ್ಮೇಲೆ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ನೀರಿನ ಅಂಶ ಎಲ್ಲ ಹೋಗೋ ಥರ ಹಿಂಡ್ಕೊಳ್ಳಿ. ಈ ಹದಕ್ಕೆ ಬರೋ ತನಕ ನೀರನ್ನ ಹಿಂಡ್ಕೊಳ್ಳಿ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ ಒಳಗಡೆ ಉಲ್ಟಾ ಲೋಟ ಇಡ್ತಾಯಿದ್ದೀನಿ. ನಾನೇನು ಪನ್ನೀರ್ ಮಿಶ್ರಣ ತೊಗೊಂಡಿರ್ತೀನಲ್ಲ ಅದನ್ನು ಇಟ್ಬಿಟ್ಟು ಒಂದು ಭಾರವಾಗಿರೋಂಥ ವಸ್ತುನ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಕಾಲು ಗಂಟೆ ಇಟ್ಟರೆ ಸಾಕು. ನೋಡ್ತಾ ಇರ್ಬೋದು ನಾನಿಲ್ಲಿ 10 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಪನ್ನೀರ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟೊಂದು ನೀರು ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನಿಲ್ಲಿ ಪನ್ನೀರ್ ಮಿಶ್ರಣನ ತಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ಲ, ಬರೀ 2 ಗ್ಲಾಸಷ್ಟು ಹಾಲನ್ನ ಬಳಸಿ ಎಷ್ಟೊಂದು ಪನ್ನೀರ್ ಮಾಡಿದ್ದೀನಿ ಅಂತ. ಇದೇ ಥರ ಇನ್ನಷ್ಟು ರೆಸಿಪೀಸಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.